ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಬರ್ತಾ ಇರುವಂತ ಸೆವೆಂತ್ ಪೇ ಕಮಿಷನ್ 7ನೇ ರಾಜ್ಯ ವೇತನ ಆಯೋಗದ ಕುರಿತಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ ಒಂದು ಭರ್ಜರಿ ತಾಜಾ ಮಾಹಿತಿ ಬಂದಿರುತ್ತೆ. ನಮ್ಮ ನೌಕರರ ಒಂದು ವೇತನ, ಮೂಲ ವೇತನ, ಭತ್ಯೆಗಳ ಸಮಗ್ರ ಪರಿಷ್ಕರಣೆಯ ಸ್ಪಷ್ಟವಾದ ಮಾಹಿತಿ ಲಭ್ಯ ಇರುತ್ತೆ. ಸ್ಯಾಲ್ರಿ, ಬೇಸಿಕ್ ಸ್ಯಾಲ್ರಿ ಅಂಡ್ ಅಲವೆನ್ಸಸ್, ನಮ್ಮ ನೌಕರರಿಗೆ ಸಿಗುವಂತ ಅಲವೆನ್ಸ್, ಇವೆಲ್ಲ ಸಮಗ್ರವಾದ ಚರ್ಚೆ ಇವತ್ತಿನ ವಿಡಿಯೋ ಮೂಲಕ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೇನೆ ವೀಕ್ಷಕರೇ. ಆತ್ಮೀಯರೇ, ಹೊಸ ವರ್ಷದ ಸಾಲಿನಲ್ಲಿ, ನೂತನ ಸಾಲಿನಲ್ಲಿ ನಮ್ಮ ನೌಕರರಿಗೆ ಸಿಗುವಂತ ಒಂದು ಭರ್ಜರಿ ಬದಲಾವಣೆಯ ಮಾಹಿತಿ ನಾನು ನಿಮಗೆ ನೀಡ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರದ ಒಂದು ಅತಿ ದೊಡ್ಡ ಭಾಗ್ಯವಾಗಿರುವಂತಹ ಈ 7ನೇ ವೇತನ ಆಯೋಗದ ಭಾಗ್ಯ, ನಮ್ಮ ಭಾಗ್ಯಗಳ ಸರ್ದಾರ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಯಾಗಿರುವಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರ ಒಂದು ಸತತ ಪ್ರಯತ್ನದಿಂದ ಈಗ ಹೊಸ ವರ್ಷದ ಸಾಲಿನಲ್ಲಿ 2024ನೇ ಸಾಲಿನಲ್ಲಿ ಅತಿ ಶೀಘ್ರದಲ್ಲೇ ಜಾರಿಗೆ ಬರುತ್ತೆ ಮತ್ತು ನಮ್ಮ ನೌಕರರಿಗೆ ಯಾವ ರೀತಿ ಅತಿ ದೊಡ್ಡ ಕೊಡುಗೆಯಾಗಿ ಕನ್ವರ್ಟ್ ಆಗತ್ತೆ ಮತ್ತು ನಮ್ಮ ನೌಕರರ ಖಾತೆಗೆ ಜಮೆ ಆಗುವಂತ ಒಂದು ಬೃಹತ್ ಗಾತ್ರದ ವೇತನದ ಸಮಗ್ರ ಲೆಕ್ಕಾಚಾರದ ಮಾಹಿತಿ ನಾನು ನಿಮಗೆ ನೀಡ್ತಾ ಇದ್ದೇನೆ. ನಮ್ಮ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ ನಮ್ಮ ರಾಜ್ಯದ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ, ನಿವೃತ್ತರಿಗೆ ಸಿಗ್ತಾ ಇರುವಂತಹ 7ನೇ ವೇತನ ಆಯೋಗದ ಅತಿ ದೊಡ್ಡ ಮಾಹಿತಿ ನಿಮಗಾಗಿದೆ. ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಮಾಹಿತಿ ಅಪೂರ್ಣ ಆಗುವ ಚಾನ್ಸಸ್ ತುಂಬಾನೇ ಇರುತ್ತೆ ವೀಕ್ಷಕರೇ. ಆದ್ದರಿಂದ ಮೊದಲನಿಂದ ಕೊನೆಯವರೆಗೂ ವೀಕ್ಷಣೆ ಮಾಡಿ ಅಂತ ಹೇಳ್ತಾ, 7ನೇ ವೇತನ ಆಯೋಗ, ಸೆವೆಂತ್ ಪೇ ಕಮಿಷನ್ 2024, ಈ ಸಮಗ್ರ ಲೆಕ್ಕಾಚಾರದ ಮಾಹಿತಿ ನಿಮಗಾಗಿದೆ. ದಯವಿಟ್ಟು ಮೊದಲನಿಂದ ಕೊನೆಯವರೆಗೂ ವೀಕ್ಷಣೆ ಮಾಡಿ. ಹಾಗಾದ್ರೆ ವೀಕ್ಷಕರೇ, ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್. ಮೊದಲನೇ ಬಾರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಅನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಪ್ರತಿ ಒಂದು ಹೊಸ ಮಾಹಿತಿಗಳು, ಹೊಸ ಅಪ್ಡೇಟ್ಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಒಂದು ಲಿಂಕ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ಒಳ್ಳೆ ಮಾಹಿತಿ ಕೂಡ ನೀವು ಪಡ್ಕೋಬಹುದು. ವಿಡಿಯೋ ನೋಡಿದ ನಂತರ ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ಬಂದಂತ ಈ ಒಳ್ಳೆಯ ಮಾಹಿತಿ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಏನಾದರೂ ಕಠಿಣವಾದ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬಂದರೆ ದಯವಿಟ್ಟು ಅಲ್ಲಿ ಕೂಡ ನೀವು ಕ್ವಶನ್ ಅನ್ನು ಬರೆಯಬಹುದು ಮತ್ತು ಅದಕ್ಕೆ ಸೊಲ್ಯೂಷನ್ ಕೂಡ ಪಡ್ಕೋಬಹುದು. ಮತ್ತು ಟೆಲಿಗ್ರಾಮ್ ಲಿಂಕ್ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಶೇರ್ ಮಾಡಿದ್ದೀನಿ. ಅಲ್ಲಿ ಕೂಡ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು ಮತ್ತು ನನ್ನ ಸಂಪರ್ಕದಲ್ಲಿ ನೀವು ಇರ್ಬೋದು. ಅಲ್ಲಿ ಕೂಡ ನಿಮ್ಮ ಯಾವುದೇ ಕಠಿಣವಾದ ಪ್ರಶ್ನೆ ಇದ್ರೂ ಅಲ್ಲಿ ಕೇಳಿಬಿಟ್ಟು ಸೊಲ್ಯೂಷನ್ ಪಡ್ಕೋಬಹುದು ಅಂತ ಹೇಳ್ತಾ, ದಯವಿಟ್ಟು ಯಾರು ಕೆಟ್ಟ ಭಾಷೆಯನ್ನು ಬಳಕೆ ಮಾಡಬಾರದು. ಸ್ಲ್ಯಾಂಗ್ ವರ್ಡು, ಇನ್ನಿತರ ಯಾವುದೇ ನಮ್ಮ ಈ ಸೊಸೈಟಿಗೆ ಹಾರ್ಮ್ ಆಗುವಂಥ ಭಾಷೆಗಳು ಯಾರು ಬಳಕೆ ಮಾಡಬಾರ್ದು ಅಂತ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಷ್ಟು ಹೇಳ್ತಾ ವೀಕ್ಷಕರೇ, ಕರ್ನಾಟಕ ಸರ್ಕಾರದ ಅತಿ ದೊಡ್ಡ ಭಾಗ್ಯ 7ನೇ ವೇತನ ಆಯೋಗ ಭಾಗ್ಯ, ಅದರ ಒಂದು ಸವಿಸ್ತಾರ ಸಮಗ್ರವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಸಿಗ್ತಾ ಇದೆ. ಮಿಸ್ ಮಾಡ್ಕೋಬೇಡಿ, ಮೊದಲನಿಂದ ಕೊನೆವರೆಗೂ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಮಾಹಿತಿ ನಾನು ಪ್ರಾರಂಭ ಮಾಡ್ತಾ ಹೋಗ್ತಿದ್ದೀನಿ. ದಯವಿಟ್ಟು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ. ಮತ್ತೊಮ್ಮೆ ಎಲ್ಲ ಕರುನಾಡ ವೀಕ್ಷಕರಿಗೆ ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ 7ನೇ ವೇತನ ಆಯೋಗ 2024 ಕುರಿತಾಗಿ ಒಂದು ಹೊಸ ಮಾಹಿತಿ ಸಿಗ್ತಾ ಇದೆ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ಸೆವೆಂತ್ ಪೇ ಕಮಿಷನ್ 2024 ಕರ್ನಾಟಕ ರಾಜ್ಯ ಹೊಸ ವೇತನದ ಮಾಹಿತಿ ನಿಮಗೆ ಸವಿಸ್ತಾರವಾಗಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಇಲ್ಲಿ ಟೇಬಲ್ ನಂಬರ್ 6, ವೇತನ ಶ್ರೇಣಿ 6ರಲ್ಲಿ ಬರುವಂತಹ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಒಂದು ಮುಂಬರುವ ದಿನದಲ್ಲಿ ಅವರಿಗೆ ಸಿಗುವಂತ ಒಂದು ಬೃಹತ್ ಭರ್ಜರಿ ಬಂಪರ್ ವೇತನದ ಸಮಗ್ರ ಲೆಕ್ಕಾಚಾರದ ಮಾಹಿತಿ ನಾನು ಎಲ್ಲ ಒಂದೊಂದಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಮೂಲ ವೇತನ ನಿಮ್ಮ ಸರದಿ ಬಂದಲ್ಲಿ ದಯವಿಟ್ಟು ಪಾಸ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಹೊಡ್ಕೊಂಡ್ಬಿಟ್ಟು ಕೂಡ ನಿಮ್ಮ ಬಿಡುವಿನ ಸಮಯದಲ್ಲಿ ನೀವು ಅನಲೈಸ್ ಮಾಡಬಹುದು, ನಿಮಗೆ ಎಷ್ಟು ಒಂದು ಭರ್ಜರಿ ವೇತನ ಸಿಗಲಿದೆ ಅನ್ನೋದು. ಇಲ್ಲಿ ಪೇ ಸ್ಕೇಲ್ 6, ವೇತನ ಶ್ರೇಣಿ 6ರಲ್ಲಿ ಬರುವಂತಹ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಒಂದು ಮೂಲ ವೇತನ 5ನೇ ವೇತನ ಆಯೋಗದಲ್ಲಿ. ಈ 5ನೇ ವೇತನ ಆಯೋಗದಲ್ಲಿ ನಮ್ಮ ನೌಕರರ ಮೂಲ ವೇತನ 19,000, 19,500, 20,000, 20,500 ರೂಪಾಯಿ ಇದ್ದಿದ್ದು 6ನೇ ವೇತನ ಆಯೋಗದಲ್ಲಿ ಕಾಲಿಟ್ಟಾಗ 36,000 ರೂಪಾಯಿಗೆ ಪರಿವರ್ತನೆ ಆಗಿತ್ತು. ಇದು ನಿಮಗೆಲ್ಲರಿಗೂ ತಿಳಿದಿರುವಂತಹ ಒಂದು ವಿಚಾರ.
ವೀಕ್ಷಕರೇ, ಇಲ್ಲಿ ನೀವು ಗಮನಿಸಬಹುದು 5ರಿಂದ 6ನೇ ವೇತನ ಆಯೋಗದ ಬದಲಾವಣೆಯಲ್ಲಿ ಒಂದು 70ರಿಂದ 85% ರೇಂಜ್ನಲ್ಲಿ ನಿಮ್ಮ ಕೇವಲ ಮೂಲ ವೇತನದಲ್ಲಿ ಏರಿಕೆ ಆಗಿರುವುದನ್ನು ನೀವು ಗಮನಿಸಿರ್ತೀರ. ಹಾಗಾದ್ರೆ ವೀಕ್ಷಕರೇ, ಈಗ ನಾವು ಸದ್ಯಕ್ಕೆ ಇರುವುದು 6ನೇ ವೇತನ ಆಯೋಗದಲ್ಲಿ. ಈಗ ನಮ್ಮ ನೌಕರರ ಒಂದು ಮೂಲ ವೇತನ 6ನೇ ವೇತನ ಆಯೋಗದಲ್ಲಿ 36,000 ರೂಪಾಯಿ ಇದ್ರೆ ಅವರಿಗೆ ತುಟ್ಟಿ ಭತ್ಯೆ 38.75%ಗೆ 13,950 ರೂಪಾಯಿ ಈ ಮೊತ್ತದ ಒಂದು ಡಿಯರ್ನೆಸ್ ಅಲೌನ್ಸ್ ಸಿಗ್ತಾ ಇದೆ. ಈ ತುಟ್ಟಿ ಭತ್ಯೆ ಮತ್ತು ಬೇಸಿಕ್ ಅನ್ನು ಗಮನಿಸಿದಾಗ, ಸೂಕ್ಷ್ಮವಾಗಿ ಗಣನೆಗೆ ತೆಗೆದುಕೊಂಡಾಗ, ಲೆಕ್ಕಾಚಾರದೊಂದಿಗೆ ನಮಗೆ ಸಿಕ್ಕಿರುವಂತಹ ಒಂದು ಹೊಸ ಮೂಲ ವೇತನದ ಮಾಹಿತಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ, ನಿಮ್ಮೆಲ್ಲರ ಬೇಡಿಕೆಯಂತೆ ನಮ್ಮ ಕರುನಾಡಿನಲ್ಲಿ 36,000 ರೂಪಾಯಿ ಬೇಸಿಕ್ ಇದ್ದವರಿಗೆ 48,600 ರೂಪಾಯಿ ನ್ಯೂ ಬೇಸಿಕ್ ಆಗಿ ಕನ್ವರ್ಟ್ ಆಗಿ ಸಿಗುವ ಸಾಧ್ಯತೆ ಇದೆ. ಈ ಮೊತ್ತಕ್ಕೆ ಸ್ಯಾಲರಿ ಎಷ್ಟಾಗತ್ತೆ ಎಂಬ ಪ್ರಶ್ನೆಗೆ 64,935 ರೌಂಡ್ ಅಪ್ ಮಾಡಿ ಒಂದು 65,000 ರೂಪಾಯಿ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಈ ಅಷ್ಟು ಸ್ಯಾಲರಿ ನಮ್ಮ ನೌಕರರಿಗೆ ಸಿಗುವ ಸಾಧ್ಯತೆ ಇದೆ. 5ರಿಂದ 6ನೇ ವೇತನ ಆಯೋಗ ನಮ್ಮ ಕರುನಾಡಿನಲ್ಲಿ ಅನುಷ್ಠಾನಕ್ಕೆ ತಂದಿದ್ದು ಸಿದ್ದರಾಮಯ್ಯನವರು ಆಗಿನ ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ. ಈಗ 6ರಿಂದ 7ನೇ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ್ರೆ ಸತತವಾಗಿ ಎರಡು ವೇತನ ಆಯೋಗ ಒಂದು ಮಂಡಿಸಿದ ಖ್ಯಾತಿಗೆ ನಮ್ಮ ಸಿದ್ದರಾಮಯ್ಯನವರು ಪಾತ್ರರಾಗ್ತಾರೆ. ಈ ವಿಷಯ ನಮ್ಮೆಲ್ಲ ಕರುನಾಡ ಜನತೆಗೆ ಒಂದು ಹೆಮ್ಮೆಯ ಸಂಗತಿಯಾಗಿರುತ್ತೆ. ಇಷ್ಟು ಹೇಳ್ತಾ ವೀಕ್ಷಕರೇ, ವೇತನ ಶ್ರೇಣಿ 6ರಲ್ಲಿ ಆಮೇಲೆ ಬರುವಂತ ಕೆಲವು ಮಾಹಿತಿಗಳು ಸ್ವಲ್ಪ ಬದಲಾಗ್ತಾ ಹೋಗುತ್ತೆ. 21,000 ರೂಪಾಯಿ 5ನೇ ವೇತನ ಆಯೋಗದ ಮೂಲ ವೇತನ 6ನೇ ವೇತನ ಆಯೋಗದಲ್ಲಿ 36,950ಕ್ಕೆ ಪರಿವರ್ತನೆ ಆಗಿರುತ್ತೆ. ಈ ಪರಿವರ್ತನೆ ಆದಂತ ಒಂದು ಮೂಲ ವೇತನ ಸದ್ಯಕ್ಕೆ 14,318 ರೂಪಾಯಿ ತುಟ್ಟಿ ಭತ್ಯೆಯಾಗಿ ಸಿಗ್ತಾ ಇದೆ. ಇವೆಲ್ಲವನ್ನು ಸೂಕ್ಷ್ಮವಾಗಿ ಗಣನೆಗೆ ತೆಗೆದುಕೊಂಡಾಗ ನಮ್ಮ 7ನೇ ವೇತನ ಆಯೋಗದಲ್ಲಿ ನಮ್ಮ ನೌಕರರಿಗೆ ಎಷ್ಟು ಮೂಲ ವೇತನ ಸಿಗಲಿದೆ ಎಂಬ ಪ್ರಶ್ನೆಗೆ ಇಲ್ಲಿ 49,883 ರೂಪಾಯಿ ಈ ಗಾತ್ರದ ಮೊತ್ತ ಸಿಗಬಹುದೆಂದು ಅಂದಾಜಿಸಲಾಗಿದೆ. ಹಾಗಾದ್ರೆ ಇವರಿಗೆ ಸ್ಯಾಲರಿ ಎಷ್ಟು ಸಿಗತ್ತೆ, ನಮ್ಮ ನೌಕರರ ಖಾತೆಗೆ ಎಷ್ಟು ಸಿಗತ್ತೆ ಒಂದು ವೇತನ ಅಂದಾಗ 66,649 ರೂಪಾಯಿ ಸ್ಯಾಲರಿ ಕೂಡ ಅವರ ಖಾತೆಗೆ ಪಟ್ಟನೆ ಬೀಳುವ ಸಾಧ್ಯತೆ ಇದೆ. ಇಲ್ಲಿ ನಮ್ಮ ನೌಕರರಿಗೆ ಬದಲಾವಣೆ ಆಗ್ತಿರುವಂತಹ ಒಂದು ಪ್ಯಾಟರ್ನ್ ನಲ್ಲಿ ನಮ್ಮ ಪಿಂಚಣಿದಾರರಿಗೆ, ನಿವೃತ್ತರಿಗೆ ಕೂಡ ಮುಂಬರುವ ದಿನದಲ್ಲಿ ಅವರಿಗೆ ವೇತನವಾಗಿ ಕನ್ವರ್ಟ್ ಆಗುವ ಎಲ್ಲಾ ಸಾಧ್ಯತೆಗಳು ಜಾಸ್ತಿ ಇರತ್ತಂತಾನೆ ಹೇಳ್ಬೋದು. 5ನೇ ವೇತನ ಆಯೋಗದಲ್ಲಿ 21,600 ರೂಪಾಯಿ ಇದ್ದಿದ್ದು 37,900ಕ್ಕೆ ಬದಲಾದಾಗ 14,686 ರೂಪಾಯಿ ಡಿಯರ್ನೆಸ್ ಅಲವನ್ಸ್ 38.75ಗೆ ಸಿಗ್ತಾ ಇದೆ. ಹಿಂದೆ 31% ಸರ್ಕಾರ ತುಟ್ಟಿ ಭತ್ಯೆಯಾಗಿ ನೀಡ್ತಾ ಇತ್ತು. ಆಮೇಲೆ 4% ಹೆಚ್ಚಳ ಮಾಡಿದಾಗ 35%ಗೆ ಬದಲಾಗುತ್ತೆ. ಅದರಾದ ನಂತರ ಕೆಲವೇ ತಿಂಗಳ ಹಿಂದೆ ನವೆಂಬರ್ನಲ್ಲಿ 3.75% ಮತ್ತೆ ಏರಿಕೆ ಮಾಡಿದಾಗ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಅದು 14,686 ರೂಪಾಯಿ 38.75ಗೆ 37,900 ರೂಪಾಯಿ ಬೇಸಿಕ್ಗೆ 14,686 ರೂಪಾಯಿ ಡಿಎ ಆಗಿ ಸಿಗ್ತಾ ಇದೆ. ಇವೆಲ್ಲವನ್ನು ಗಣನೆಗೆ ತೆಗೆದುಕೊಂಡಾಗ ಸೂತ್ರದೊಂದಿಗೆ ವಿಲೀನಗೊಳಿಸಿ ಮಿಲನ ಮಾಡಿದಾಗ ನಮಗೆ ಸಿಕ್ಕಿರುವಂತಹ ಹೊಸ ಮೂಲ ವೇತನದ ಲೆಕ್ಕಾಚಾರ 51,165. ವೀಕ್ಷಕರೇ, ಇಲ್ಲಿ ಹೊಸ ಮೂಲ ವೇತನ ಅಂದಾಕ್ಷಣ ಇಲ್ಲಿ ಕೊಟ್ಟಿರುವಂತಹ ಒಂದು ಅಂಕಿ ಅಂಶಗಳನ್ನು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಗೆ, ಒಂದು ಸ್ಟ್ಯಾಂಡರ್ಡ್ ಡಿಜಿಟ್ಗೆ ಕನ್ವರ್ಟ್ ಮಾಡಿ ನೀಡುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಹೇಳಬಹುದು. ಈಗ ನಮ್ಮ ನೌಕರರ ಒಂದು ಮೂಲ ವೇತನ 51,165 ರೂಪಾಯಿ ಇದ್ರೆ ಅವರಿಗೆ ಸ್ಯಾಲರಿಯಾಗಿ 68,367 ರೂಪಾಯಿ ಬದಲಾವಣೆ ಆಗುವ ಎಲ್ಲ ದಟ್ಟ ಲಕ್ಷಣಗಳು ಕಾಣ್ತಾ ಇದೆ ಅಂತಾನೆ ಹೇಳಬಹುದು. ಅದಾದ ನಂತರ 5ನೇ ವೇತನ ಆಯೋಗದ ಒಂದು ಮೂಲ ವೇತನ 22,200 ರೂಪಾಯಿ 39,800ಕ್ಕೆ ಪರಿವರ್ತನೆ ಆಗುತ್ತೆ. 15,423 ರೂಪಾಯಿ ತುಟ್ಟಿ ಭತ್ಯೆ. ಹಾಗಾದ್ರೆ 7ನೇ ವೇತನ ಆಯೋಗದಲ್ಲಿ 53,730 ರೂಪಾಯಿ ನ್ಯೂ ಬೇಸಿಕ್ ಆಗಿ ನಮ್ಮ ನೌಕರರ ಸಂಘದ ಬೇಡಿಕೆಯಂತೆ ಜಾರಿಯಾದ್ರೆ ಇಷ್ಟು ಮೊತ್ತ ಸಿಗೋದು ಖಚಿತ, ನಿಶ್ಚಿತ ಅಂತಾನೆ ಹೇಳಬಹುದು. ಕರೆಸ್ಪಾಂಡಿಂಗ್ ಆಗಿ 71,789 ರೂಪಾಯಿ ಸ್ಯಾಲರಿಯಾಗಿ ಕೂಡ ಬದಲಾವಣೆ ಆಗುವ ನಿರೀಕ್ಷೆಗಳನ್ನು ನಾವು ಇಟ್ಕೋಬಹುದು. ವೀಕ್ಷಕರೇ, ಇವತ್ತಿನ ವಿಡಿಯೋ ವೇತನ ಶ್ರೇಣಿ 6ರಲ್ಲಿ ಬರುವಂತ ನೌಕರರಿಗೆ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ಕೇವಲ ನಿಮಗೆ ಅನಲೈಸ್ ಮಾಡಕ್ಕೆ ಮಾತ್ರ. ಸರ್ಕಾರ ಅಧಿಕೃತವಾಗಿ 7ನೇ ರಾಜ್ಯ ವೇತನ ಆಯೋಗ 7th ಪೇ ಕಮಿಷನ್ ಅನುಷ್ಠಾನಕ್ಕೆ ಬಂದ ತಕ್ಷಣ ಸರ್ಕಾರ ಬಿಡುಗಡೆ ಮಾಡುವ ಅಂಕಿ ಅಂಶಗಳು, ಡೇಟಾಗಳನ್ನು ನೀವು ಅಂತಿಮ ಅಂತ ಭಾವಿಸಬೇಕಾಗತ್ತೆ. ಆದರೆ ಇಲ್ಲಿ ನಿಖರತೆ, ಸ್ಪಷ್ಟತೆಯನ್ನು ಬೆಲೆ ಕೊಟ್ಟು ಅತ್ಯಂತ ಕೂಲಂಕುಷವಾಗಿ ಚರ್ಚಿಸಿ ತಯಾರಿಸಲ್ಪಟ್ಟ ಮಾಹಿತಿಯಾಗಿರುತ್ತೆ. ಅಲ್ಲಿ ಅಲ್ಪ ಸ್ವಲ್ಪ ಏನಾದ್ರೂ ವ್ಯತ್ಯಾಸ, ಬದಲಾವಣೆ ಏನಾದ್ರೂ ಆದ್ರೆ ಅದು ಸರ್ಕಾರ ನಿರ್ಧರಿಸುವಂತ ಒಂದು ಫಿಟ್ಮೆಂಟ್ ಫ್ಯಾಕ್ಟರ್ ಭತ್ಯೆಗಳಲ್ಲಿ ಸ್ವಲ್ಪ ವೇರಿಯೇಷನ್ ಆದ್ರೆ ಮಾತ್ರ ಡೇಟಾ ಅಲ್ಟರ್ ಆಗುವ ಸಾಧ್ಯತೆ ಇರುತ್ತೆ.
ಇಲ್ಲಿ ವೇರಿಯೇಷನ್ ಆದರೂ ಇಲ್ಲಿ ಪ್ಲಸ್ ಆರ್ ಮೈನಸ್ ಒಂದು 5 to 10% ಅಷ್ಟೇ ಆಗುವ ಸಾಧ್ಯತೆ ಇರುತ್ತೆ. ಅದಕ್ಕಿಂತ ಜಾಸ್ತಿ ಆಗೋದ್ರಲ್ಲಿ ಆಗಲ್ಲ ವೀಕ್ಷಕರೇ, ಇಲ್ಲಿ ಸರ್ಕಾರ ನಿಗದಿಪಡಿಸುವಂತ ಫ್ಯಾಕ್ಟರ್ ಅನ್ನು ನೀವು ಅಂತಿಮ ಅಂತ ಭಾವಿಸಬೇಕಾಗತ್ತೆ. ಇವೆಲ್ಲ ಕೊಟ್ಟಿರುವಂತ ಮಾಹಿತಿ ಕೇವಲ ಒಂದು ಪ್ರಿಡಿಕ್ಷನ್ ಅಥವಾ ಪ್ರೀ ಅಸಂಪ್ಷನ್ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಇಷ್ಟು ಹೇಳ್ತಾ ನಾನು ನಿಮಗೆ ನೀಡ್ತಾ ಇರುವಂತ ಮಾಹಿತಿ ನಿಮಗೆ ಸ್ಪಷ್ಟವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ಒಂದು ಮೂಲ ವೇತನ 22,800 40,900ಕ್ಕೆ ಬದಲಾವಣೆ ಆಗುತ್ತೆ. 15,849 ರೂಪಾಯಿ ಡಿಎ ಸಿಗ್ತಾ ಇದೆ. ಹಾಗಾದ್ರೆ 7ನೇ ವೇತನ ಆಯೋಗದಲ್ಲಿ 55,715 ರೂಪಾಯಿ ಹೊಸ ಮೂಲ ವೇತನ, 73,773 ರೂಪಾಯಿ ಸ್ಯಾಲರಿಯಾಗಿ ಕೂಡ ಬದಲಾವಣೆ ಆಗುವ ಸಾಧ್ಯತೆ ತುಂಬಾ ಇದೆ ಅಂತಾನೆ ನಾವು ಇಲ್ಲಿ ಲೆಕ್ಕಾಚಾರ ಹೇಳಲಾಗ್ತಾ ಇದೆ. ವೀಕ್ಷಕರೇ, 23,400ರಿಂದ 42,000ಕ್ಕೆ ಬದಲಾವಣೆ ಆದಲ್ಲಿ 16,275 ರೂಪಾಯಿ ತುಟ್ಟಿ ಭತ್ಯೆ ನಮ್ಮ ನೌಕರರಿಗೆ ಸಿಗ್ತಾ ಇದೆ. ಇವೆಲ್ಲವನ್ನು ಗಣನೆಗೆ ತೆಗೆದುಕೊಂಡಾಗ 56,700 ರೂಪಾಯಿ ನ್ಯೂ ಬೇಸಿಕ್ ಮತ್ತು 75,758 ರೂಪಾಯಿ ಸ್ಯಾಲರಿಯಾಗಿ ಕೂಡ ಸಿಗುವ ಸಾಧ್ಯತೆ ಇದೆ. ಆತ್ಮೀಯರೇ, ನಿಮಗೆಲ್ಲರಿಗೂ ಗೊತ್ತಿರುವ ಒಂದು ಅತಿ ದೊಡ್ಡ ವಿಚಾರ ಏನಂದ್ರೆ, ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘವು 7ನೇ ವೇತನ ಆಯೋಗಕ್ಕೆ ಬಹುದಿನದಿಂದ ಒಂದು ಬೃಹತ್ ಬೇಡಿಕೆಯನ್ನೇ ಇಟ್ಟಿದೆ. ಅದು ಏನಂದ್ರೆ, ನಮ್ಮ ಪಕ್ಕ ರಾಜ್ಯ ಆಂಧ್ರ, ಕೇರಳ, ತಮಿಳುನಾಡು ಮತ್ತು ಕೇಂದ್ರದ ಮಾದರಿಯಲ್ಲಿ ನಮ್ಮ ಸರ್ಕಾರಿ ನೌಕರರಿಗೂ ಕೂಡ ವೇತನ ಅವರ ಮಾದರಿಯಲ್ಲಿ ಸಿಗಬೇಕನ್ನೋದು. ಅದು ನಮ್ಮ ಕರುನಾಡಿನಲ್ಲಿ ಜಾರಿಯಾದ್ರೆ ನಮ್ಮ ನೌಕರರಿಗೆ ಅತಿ ದೊಡ್ಡ ಭಾಗ್ಯವಾಗಿ ಕನ್ವರ್ಟ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಮತ್ತು ಎಲ್ಲರಿಗೂ ಒಂದು ಸಂತಸದ ಸಂಗತಿ ಕೂಡ ಅಂತಾನೆ ಹೇಳ್ಬಹುದು. ಇಷ್ಟು ಹೇಳ್ತಾ ವೀಕ್ಷಕರೇ, ಮುಂದಿನ ಒಂದು ಮೂಲ ವೇತನ 24,000 ರೂಪಾಯಿ 5ನೇ ವೇತನ ಆಯೋಗದ ಮೂಲ ವೇತನ. ಇದು 43,100 ರೂಪಾಯಿಗೆ ಪರಿವರ್ತನೆ ಆಗಿರುವುದನ್ನು ನೀವು ಗಮನಿಸಿರ್ತೀರ. ಈ ಮೂಲ ವೇತನಕ್ಕೆ 16,701 ರೂಪಾಯಿ ತುಟ್ಟಿ ಭತ್ಯೆ 38.75%ಗೆ ಸಿಗ್ತಾ ಇದೆ. ಹಾಗಾದ್ರೆ ಎಲ್ಲ ಸೂತ್ರದೊಂದಿಗೆ ಲೆಕ್ಕಾಚಾರ ಮಾಡಿದಾಗ 58,185 ರೂಪಾಯಿ ಒಂದು ನ್ಯೂ ಬೇಸಿಕ್ 7ನೇ ವೇತನ ಆಯೋಗದಲ್ಲಿ ಹೊಸ ವರ್ಷದ ಸಾಲಿನಲ್ಲಿ ನಮ್ಮ ನೂತನ ಸರ್ಕಾರದಿಂದ ಆಗುವಂತ ಈ ಬದಲಾವಣೆಯಲ್ಲಿ 58,185 ರೂಪಾಯಿ ಹೊಸ ಮೂಲ ವೇತನವಾಗಿ ಬೃಹತ್ ಗಾತ್ರದ ವೇತನವಾಗಿ ಬರಬಹುದು ವೀಕ್ಷಕರೇ. ಇದಕ್ಕೆ ಸ್ಯಾಲರಿ 77,742 ರೂಪಾಯಿ ಕೂಡ ನಮ್ಮ ನೌಕರರಿಗೆ ಸಿಗುವ ಎಲ್ಲ ಸಾಧ್ಯತೆ ಇದೆ. ಕೊನೆಯದಾಗಿ ವೇತನ ಶ್ರೇಣಿಯ ಡೇಟಾ ಇವತ್ತಿನ ವಿಡಿಯೋ ಕೊನೆಯ ಡೇಟಾ, 5ನೇ ವೇತನ ಆಯೋಗದ ಕೊನೆಯ ಡೇಟಾ, ವಿಡಿಯೋ ಕೊನೆಯ ಡೇಟಾ, ಈ ಟೇಬಲ್ನ ಕೊನೆಯ ಡೇಟಾ 24,600 ರೂಪಾಯಿ 5ನೇ ವೇತನ ಆಯೋಗದ ಮೂಲ ವೇತನ 44,200ಕ್ಕೆ ಬದಲಾವಣೆ ಆಗಿರುತ್ತೆ. ಈ ಬದಲಾವಣೆ ಆದಂತ ಒಂದು ಬೃಹತ್ ಮೊತ್ತ ಮೂಲ ವೇತನದ ಮೊತ್ತಕ್ಕೆ 17,128 ರೂಪಾಯಿ ತುಟ್ಟಿ ಭತ್ಯೆ ಸಿಗ್ತಾ ಇದೆ. ಹಾಗಾದ್ರೆ 7ನೇ ವೇತನ ಆಯೋಗದಲ್ಲಿ 59,670 ರೂಪಾಯಿ ನ್ಯೂ ಬೇಸಿಕ್ ಮತ್ತು 79,726 ರೂಪಾಯಿ ಸ್ಯಾಲರಿಯಾಗಿ ಕೂಡ ಬದಲಾವಣೆ ಆಗುವ ಸಾಧ್ಯತೆ ತುಂಬಾ ಇದೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡಿದಂತ ಮಾಹಿತಿ ನಿಮಗೆ ಪರಿಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ನೀವು ಯೂಸ್ ಮಾಡ್ತಾ ಇರುವಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ವಾಟ್ಸಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಇತರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಸದಾ ನೀಡ್ತಾ ಇರಿ. ವೀಕ್ಷಕರೇ, ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಮುಂಚಿತವಾಗಿ ವಿಶ್ ಮಾಡ್ತಾ, ವಿಡಿಯೋ ನೋಡಿದ ಸಮಸ್ತ ಕರುನಾಡ ಜನತೆಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕರುನಾಡಿನಲ್ಲಿ 7ನೇ ರಾಜ್ಯ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ಸರ್ಕಾರ ನಿಗದಿಪಡಿಸುವಂತಹ ಒಂದು ಡೇಟಾ ಮತ್ತು ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮಗೆ ನೀಡ್ತಾ ಇರುವಂತಹ ಡೇಟಾ ಮುಂಬರುವ ದಿನದಲ್ಲಿ ನಿಮಗೆ ಕ್ರಾಸ್ ವೆರಿಫಿಕೇಶನ್ ಮಾಡೋಕ್ಕೆ ಬಹಳಷ್ಟು ಉಪಯುಕ್ತಕಾರಿಯಾಗಲಿದೆ. ಇಲ್ಲಿ ಕ್ರಾಸ್ ವೆರಿಫಿಕೇಶನ್ ಯಾಕೆ ನಾವು ಮಾಡಬೇಕು ಎಂಬ ಪ್ರಶ್ನೆಗೆ ನಾನು ಇಲ್ಲಿ ಉತ್ತರ ಕೊಡ್ತಾ ಇದ್ದೇನೆ ವೀಕ್ಷಕರೇ. ಅದೇನಂದ್ರೆ, ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮಗೆ ನೀಡ್ತಾ ಇರುವಂತಹ ಡೇಟಾ ಎಷ್ಟು ನೈಜತೆ, ನಿಖರತೆ, ಸ್ಪಷ್ಟತೆಯಿಂದ ಕೂಡಿದೆ ಅಂತ ಕೂಡ ನೀವು ಮುಂಬರುವ ದಿನದಲ್ಲಿ ಅರ್ಥೈಸಿಕೊಳ್ಳಬಹುದು. ಇಷ್ಟು ಹೇಳ್ತಾ ವಿಡಿಯೋ ನೋಡಿದ ಎಲ್ಲ ಕರುನಾಡ ವೀಕ್ಷಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಿಡಿಯೋ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಂಡಿಮುವ. ನಿಮ್ಮೆಲ್ಲರ ದಿನ ಶುಭವಾಗಲಿ. ಎಲ್ಲರಿಗೂ ಗಣರಾಜ್ಯೋತ್ಸವ 75ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.